ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಮಹಾನಟಿ ಫೈನಲಿಸ್ಟ್ ಆದಂತಹ ಭೂಮಿಕಾ ಅವರಿದ್ದಾರೆ. ಫೈನಲಿಸ್ಟ್ ಆಗೋದು ಏನು ಅಷ್ಟು ಸುಲಭ ಅಲ್ಲ ಕಣ್ರಿ. ಅದಕ್ಕೂ ಕೂಡ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಹಾಗೆ ತುಂಬ ಚಾಲೆಂಜಿಂಗ್ ಪಾತ್ರಗಳನ್ನ ಕೂಡ ಮಾಡಬೇಕಾಗತ್ತೆ. ಅಂತಹ ಸವಾಲ್ಗಳನ್ನು ಎದುರು ಹಾಕ್ಕೊಂಡು ಮೆಟ್ಟಿ ನಿಂತು ಫೈನಲಿಸ್ಟ್ ವರ್ಗೂ ಆದಂತಹ ಭೂಮಿಕಾ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ. ಒಂದಷ್ಟು ಮಾತುಕತೆ ಮಾಡೋಣ. ಹೇಗಿತ್ತು ಎಕ್ಸ್ಪೀರಿಯನ್ಸು, ವಾಟ್ ನೆಕ್ಸ್ಟಿಗೆ ಪ್ರತಿಯೊಂದ್ರ ಬಗ್ಗೆನೂ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಭೂಮಿಕಾ ಅವರೇ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗಿದೆ ರೆಸ್ಪಾನ್ಸ್, ಹೇಗಿದೆ? ರೆಸ್ಪಾನ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ತರ ಎಲ್ಲ ರೆಸ್ಪಾನ್ಸ್ ಸಿಗುತ್ತಂತ. ಅಂದ್ರೆ ಎಲ್ಲಿ ಹೋದ್ರೂ ಓಕೆ. ನಾನು ಸುಮ್ಮನೆ ರೋಡಲ್ಲಿ ಬ್ಯಾಂಗ್ಳೂರಲ್ಲೇ ಇರೋದು ನಾನು ಯೂಶಲಿ. ಸೊ ರೋಡಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ರೆ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರ ತನಕ, ತಾತ ಅಜ್ಜಿ ತನಕನು ಮಹಾನಟಿ ಭೂಮಿಕಾ ಅವರು ಅಂತ ಫುಲ್ಲು ಐಡೆಂಟಿಫೈ ಮಾಡ್ತಿದ್ದಾರೆ. ಸೊ ಮಾಸ್ಕ್ ಇಲ್ದಂಗೆ ಹೊರಗಡೆ ಓಕೆ ಆಗ್ತಿಲ್ಲ. ಮತ್ತೆ ರೀಸೆಂಟ್ ಆಗಿ ಆಗಿತ್ತು, ಒಬ್ರು ನನ್ನ ಫ್ಯಾನ್ ಆಕ್ಚುಲಿ, ಅವರು ನನ್ನ ಮನೆ ಕರೆದ್ಬಿಟ್ಟು ನಿಂಗೆ ತುಂಬಾ ಒಳ್ಳೇದಾಗ್ಲಿ ಅಮ್ಮ, ನನ್ನ ಕಡೆಯಿಂದ ನಿಂಗೆ ಏನಾದ್ರೂ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ ಒಂದು ಗಣೇಶ ಅದು ಬೆಳ್ಳಿ ವಿಗ್ರಹ ಕೊಡ್ತಾರೆ. ಅದಂತೂ ನನಗೆ ಬೆಸ್ಟ್ ಮೂಮೆಂಟ್. ಬಿಕಾಸ್ ಆ ತರ ಎಲ್ಲ ಪ್ರೀತಿ ನಿಜವಾಗ್ಲೂ ಫ್ಯಾನ್ ಇಂದ ಎಕ್ಸ್ಪೆಕ್ಟ್ ಅಂತೂ ಮಾಡಿರ್ಲಿಲ್ಲ. ಸೊ ಅದೆಲ್ಲ ಸಿಕ್ತಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ಐ ಫೀಲ್ ವೆರಿ ಹ್ಯಾಪಿ. ಇಷ್ಟೆಲ್ಲ ಪ್ರೀತಿ ಕೊಡ್ತಿದಾರ ಜನರು. ಅವ್ರಿಗಿನ್ನ ನನ್ ಕಂಪ್ಲೀಟ್ ಟ್ಯಾಲೆಂಟ್ ನ ತೋರಿಸ್ಬೇಕು, ಇನ್ನ ಒಂದಷ್ಟು ಅವಕಾಶಗಳು ಇಟ್ಕೊಂಡು ಅವ್ರನ್ನ ಮನೋರಂಜನೆ ಆಗಿರ್ಬೋದು, ಇನ್ನ ಒಂದಷ್ಟು ಕೆಲಸಗಳು ಮಾಡ್ಬೇಕು ಅಂತ ಹುಮ್ಮಸ್ ಬಂತು. ಓಕೆ, ಇನ್ನು ಫೈನಲಿಸ್ಟ್ ಆಗೋದು ಕೂಡ ತುಂಬ ಕಷ್ಟದ ವಿಷಯ. ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ. ಸಾಕಷ್ಟು ಜನ ನಿಮ್ಮ ಜೊತೆ ಕಂಟೆಸ್ಟೆಂಟ್ಸ್ ಇರ್ತಾರೆ. ಅವ್ರನ್ನೆಲ್ಲ ಫೈಟ್ ಮಾಡ್ಕೊಂಡು ಅವ್ರಿಗಿಂತ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡ್ಕೊಂಡು ಫೈನಲಿಸ್ಟ್ ಆಗಬೇಕು. ಸೊ ಎಲ್ಲೋ ಒಂದು ಕಡೆ ಟ್ರೋಫಿ ಮಿಸ್ ಆಗಿದೆ. ಅದಕ್ಕೇನಾದ್ರು ಬೇಜಾರಿದೆಯಾ ಅಥವಾ ಏನು? ಡೆಫಿನೆಟ್ಲಿ ಸ್ವಲ್ಪನೂ ಬೇಜಾರಿಲ್ಲ. ಬಿಕಾಸ್ 20 ವಾರದಲ್ಲಿ ನಾನು ಎಷ್ಟು ಕಲ್ತಿದ್ದೀನಿ. ಮತ್ತೆ ಜಡ್ಜಸ್ ಕಡೆಯಿಂದ ಇನ್ಪುಟ್ಸ್ ಆಗಿರ್ಬೋದು, ಅಷ್ಟೆಲ್ಲ ಇನ್ಪುಟ್ಸು, ಅದು ರಮೇಶ್ ಸರ್ ಆಗಿರ್ಬೋದು, ನಿಶ್ವಿಕಾ ಮ್ಯಾಮು, ತರುಣ್ ಸರ್, ಪ್ರೇಮ ಮ್ಯಾಮ್, ಪ್ರತಿ ಒಂದು ವಾರನೂ ಏನಾದರೂ ಒಂದು ಚಾಲೆಂಜಿಂಗ್ ಆಗಿ ಪಾತ್ರಗಳನ್ನ ಕೊಡ್ತಿದ್ರು. ಅದನ್ನ ಅವರು ಈ ತರ ಮಾಡ್ಬೋದಾಗಿತ್ತು, ಈ ತರ ಒಂದಷ್ಟು ಇನ್ಪುಟ್ಸ್ನ ಕೊಡ್ತಿದ್ರು. ಅದು ಎಲ್ಲೂ ನಾವು ಹೊರಗಡೆ ಹೋಗಿ ಕಲಿಯಕ್ಕೆ ಆಗಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಒಂದು 5 ಮಂತ್ಸ್ ಕೋರ್ಸ್ ತರ ಮಾಡಿ ಪ್ರತಿ ಒಂದು ಸೀನ್ ರಿಕ್ರಿಯೇಷನ್ ಆಗಿರ್ಬೋದು, ಸಾಂಗ್, ಯೂನಿವರ್ಸಿಟಿ ತರ ನಾವು 5 ತಿಂಗಳು ಕೋರ್ಸ್ ಮಾಡ್ಕೊಂಡು ಓಕೆನಪ್ಪ ನಾವೆಲ್ಲ ರೆಡಿ. ಆಕ್ಟಿಂಗ್ ಅಂದ್ರೆ ಎಲ್ಲ ಸೀನರಿ ಕ್ರಿಯೇಷನ್, ಸಾಂಗ್ಸು, ಇದೆಲ್ಲಾನು ನಾವು ಮಾಡಿದೀವಿ. ಒಂದು ಪ್ರೊಫೈಲ್ ರೆಡಿ ಆಗಿದೆ ನಮ್ಗೆ. ಇನ್ ಮುಂದಕ್ಕೆ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಬಹುದು. ಆ ತರ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಗೆ ಇವಾಗ. ಸೊ ಯಾ, ತುಂಬಾ ಚೆನ್ನಾಗಿತ್ತು. ಅಂಡ್ ಇವಾಗ ಇನ್ನೊಂದು ಕೇಳ್ಪಟ್ಟೆ ನಾನು, ತುಂಬಾ ಒಬ್ರು ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಅಲ್ಲಿ ಇದ್ದಾರಂತೆ ನೀವು ಮಹಾನಟಿಯಲ್ಲಿ ಹೋಗಿರೋದಕ್ಕೆ. ತುಂಬಾ ಜಾಸ್ತಿ. ನಮ್ ತಂದೆ. ಆಕ್ಚುಲಿ ನಾನು ಥಿಯೇಟರ್ ಆರ್ಟಿಸ್ಟ್. ನಾನು ಡಿಪ್ಲೊಮೊ ಇನ್ ಥಿಯೇಟರ್ನ ವಿಜಯನಗರ ಬಿಂಬದಲ್ಲಿ ಮುಗಿಸ್ತೀನಿ. ಬಟ್ ನಾನು 1 ಇಯರ್ ಥಿಯೇಟರ್ ಕೋರ್ಸ್ ಮಾಡ್ತೀನಲ್ಲ, ಮನೇಲಿ ಯಾರಿಗೂ ಹೇಳಿರಲ್ಲ. ನಮ್ಮ ಅಪ್ಪನಿಗೆ ನಾನು ಕಂಪ್ಯೂಟರ್ ಕೋರ್ಸ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಆ ಕೋರ್ಸ್ ಮಾಡ್ತೀನಿ. ಬಿಕಾಸ್ ನಮ್ಮ ಅಪ್ಪ ಬಂದು ಆಟೋ ಡ್ರೈವರ್. ಅವ್ರಿಗೆ ಏನಂದ್ರೆ ಚೆನ್ನಾಗಿ ಓದ್ಕೋ, ಇದೆಲ್ಲ ನಮಗೆ ಸೆಟ್ ಆಗಲ್ಲ, ನಮ್ಮಂತವ್ರಿಗಲ್ಲ ಇದು ಅಂತ ಆ ಥರ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು. ಸೊ ನನಗೆ ಅದೊಂಥರ ಹುಚ್ಚು, ನನಗೆ ಆಕ್ಟ್ ಮಾಡಬೇಕು ಮತ್ತೆ ಏನಾದರೂ ಕಲಿಬೇಕು ಅನ್ನೋದು ಹುಚ್ಚು. ಸೊ ಅದಕ್ಕೆ ಮನೇಲಿ ಯಾರಿಗೂ ಹೇಳ್ದಂಗೆ ನಂದು ಒಂದಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಇತ್ತು. ಆ ಅಮೌಂಟಲ್ಲಿ ನಾನು ಡಿಪ್ಲೊಮೊ ಕೋರ್ಸ್ ಮಾಡ್ಕೊಂಡೆ. ಸೊ ಅದೆಲ್ಲ ಮಾಡ್ಕೊಂಡೆ. ನಾನು ಒಂದಷ್ಟು ನಾಟಕಗಳಿಗೆ ನಮ್ಮ ಅಪ್ಪನ ಕರಿತಿದ್ದೆ, ಕಾಲೇಜ್ ಕಡೆಯಿಂದ ಇದೆ ಆ ಥರ ಈ ಥರ ಅಂತ. ಬಟ್ ನಮ್ಮ ಅಪ್ಪ ಯಾವುದೂ ಅಟೆಂಡ್ ಮಾಡ್ತಿರ್ಲಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ. ಆಮೇಲೆ ನಾನು ಹೇಳಿದೆ ಲೈಕ್ ಈ ಥರ ಮಹಾನಟಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಪಟ್ರು ಅವರು, ಏನಪ್ಪ ಎತ್ತಪ್ಪ ಅಂತ. ಆಮೇಲೆ ಮೆಗಾ ಆಡಿಷನಲ್ಲಿ ರಮೇಶ್ ಸರ್ ಹೇಳ್ತಾರೆ, ಭೂಮಿಕಾ ಯು ಹ್ಯಾವ್ ಇಟ್. ಜಸ್ಟ್ ನೀವೇನಂದ್ರೆ ಅಂದ್ರೆ ಲೈಕ್ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಅದನ್ನ ಫಿಗರ್ ಔಟ್ ಮಾಡ್ಕೊಬೇಕಷ್ಟೇ. ಡಿಫ್ರೆಂಟ್ ಪಾತ್ರಗಳನ್ನ ಮಾಡಬೇಕು. ಬಟ್ ನೀವು ತುಂಬಾ ಒಳ್ಳೆ ಆಕ್ಟರ್ ಅಂತ ಹೇಳ್ತಾರೆ. ಆಮೇಲೆ ಜಡ್ಜಸ್ ಕಡೆಯಿಂದ ಅಷ್ಟೆಲ್ಲ ಕಮೆಂಟ್ಸ್ ಬರುತ್ತೆ, ಜನದ ಅಷ್ಟೆಲ್ಲ ಚಪ್ಪಾಳೆ ಸಿಗುತ್ತೆ. ಮೇ ಬಿ ದಟ್ ವಾಸ್ ದ ಮೂಮೆಂಟ್ ನಮ್ಮ ಅಪ್ಪಂಗೆ ಒಂದು ರಿಯಲೈಸೇಷನ್ ಆಗುತ್ತೆ. ಓಕೆ, ನಾನು ಎಲ್ಲರಿಗೂ ಒಲಿಯಲ್ಲ, ಕಲಾ ಸರಸ್ವತಿ ಎಲ್ಲರಿಗೂ ಒಲಿಯಲ್ಲ, ನನ್ನ ಮಗಳು ಒಲ್ದಿದ್ದಾಳೆ ಅಂದ್ರೆ ಶಿ ಸಮಥಿಂಗ್ ಡಿಫ್ರೆಂಟ್ ಅಂತ ನಮ್ಮ ಅಪ್ಪಂಗೆ ಅಲ್ಲ ಅನ್ಸುತ್ತೆ. ಸೊ ಪ್ರತಿ ವಾರನೂ ಅಷ್ಟೇ ಸಪೋರ್ಟಿವ್ ಆಗಿ, ಅಲ್ಲಿಂದ ನನ್ನ ಜರ್ನಿನೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಪ್ರತಿ ವಾರ ಅವ್ರ ಸಪೋರ್ಟ್ ಆಗಿರ್ಬೋದು, ಅವರು ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಡ್ಯಾಡಿ ಮೈ ಲವ್ಲಿ ಡ್ಯಾಡಿ, ಆ ಥರದೆಲ್ಲ. ಅಂದ್ರೆ ಅದೆಲ್ಲ ಮೂಮೆಂಟ್ಸ್ ಎಷ್ಟು ಪ್ರೀಶಿಯಸ್ ಅಂದ್ರೆ ಅದೆಲ್ಲ ನಿಜ. ಆ ವೇದಿಕೆ ನನಗೆ ಅಷ್ಟೆಲ್ಲ ಮೆಮೊರೀಸ್ನ ರೀಕಲೆಕ್ಟ್ ಮಾಡ್ಕೊಟ್ಟಿದೆ. ನಮ್ಮ ತಂದೆ ಜೊತೆ ನಾನು ಅವ್ರಿಗೆ ಒಂದು ಕೋಟ್ ಗಿಫ್ಟ್ ಮಾಡ್ತೀನಿ. ಇದುವರೆಗೂ ಇವತ್ತು ನಾನು ಲೈಕ್ ಎಲ್ಲಾದ್ರೂ ರೋಡಲ್ಲಿ ಓಡಾಡ್ಬೇಕಾದ್ರೆ ನಿಮ್ದು ಮಹಾನಟಿ ಎಂಟೈರ್ ಜರ್ನಿಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ನಿಮ್ ತಂದೆಗೆ ಲೈಕ್ ಒಂದು ಕೋಟ್ ಗಿಫ್ಟ್ ಮಾಡ್ತಿರಲ್ಲಮ್ಮ ಅದು ಅಂತ ಹೇಳಿದ್ರು. ನನಗೆ ಎಷ್ಟು ಪ್ರೌಡ್ ಆಯ್ತು, ಫೀಲ್ ಆಯ್ತು. ಅಸೋಸಿಯೇಷನ್ ಅವ್ರು ಕೂಡ ನಿಮ್ಗೆ ತುಂಬಾ ಹಾ support ಹಾ ಆಗಿ ನಿಂತಿದ್ರು ಹೌದು ಅಂತ. ಹೌದು.
ಅಂದ್ರೆ ಹೆಂಗಂದ್ರೆ ವೋಟ್ ಮಾಡಿ ಅಂತ ಒಂದಷ್ಟು ಪೋಸ್ಟರ್ ಅಪ್ಪ ಮಾಡ್ಸಿದ್ರು. ಅದನ್ನ ಎಲ್ಲ ಆಟೋ ಡ್ರೈವರ್ಸು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರವ್ರ ಆಟೋದಲ್ಲಿ ಇಟ್ಕೊಂಡು ಯಾರ್ಯಾರು ಪ್ಯಾಸೆಂಜರ್ಸ್ ಎಲ್ಲ ಬರ್ತಾರೆ ಅವ್ರ ಹತ್ರ ಎಲ್ಲ ವೋಟ್ ಮಾಡಿಸ್ತಿದ್ರು. ಅಂದ್ರೆ ಅಷ್ಟೆಲ್ಲ ಪ್ರೀತಿ ನಾನು ಯಾವತ್ತೂ ಕೇಳಿರ್ಲಿಲ್ಲ, ನೀವು ಮಾಡ್ಸಿರಿ ನನ್ಗೋಸ್ಕರ ಅಂತ. ಬಟ್ ಅವರೇ ಇನಿಷಿಯೇಟಿವ್ ಆಗಿ ತಗೊಂಡು ಎಲ್ಲ ಆಟೋ ಡ್ರೈವರ್ಸ್ ಕೂಡ ಅಷ್ಟು ಸಪೋರ್ಟಿವ್ ಆಗಿ ವೋಟ್ ಮಾಡಿ ನಮ್ಮನೆ ಮಗಳು ಗೆಲ್ಬೇಕು, ನಮ್ಮನೆ ಮಗಳು ಗೆಲ್ಬೇಕು ಅಂತ ಅಷ್ಟು ನಮ್ಮ ಆಟೋ ಡ್ರೈವರ್ ಮಕ್ಕಳು ಇನ್ನೂ ಚೆನ್ನಾಗಿ ಇನ್ನ ಎಷ್ಟು ಆಟೋ ಡ್ರೈವರ್ಸ್ ಮಕ್ಳಿದ್ದಾರೆ ಅವ್ರು ಯಾರುನು ಹಿಂಜರಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಮಗಳು ಮುಂದೆ ಹೋಗ್ಲಿ ಅಂತ ಅಷ್ಟೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಆಟೋ ಡ್ರೈವರ್ಸ್ಗೆ ಅಂಡ್ ಸ್ಪೆಷಲಿ ನಮ್ಮ ಅಪ್ಪನ್ಗೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಓಕೆ. ಇನ್ನ ದುನಿಯಾ ರಶ್ಮಿ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರಾ. ಅದು ಅಂದ್ರೆ ಒಂದಷ್ಟು ಚಾಲೆಂಜಿಂಗ್ ಪಾತ್ರಗಳನ್ನ ಮತ್ತೆ ಲವ್ ಯು ಅಪ್ಪ ಶಾರ್ಟ್ ಫಿಲಿಂ ಆಗಿರ್ಬೋದು. ಮೊದಲನೇದಾಗಿ ನೀವು ಸಿನಿಮಾ ರಿಕ್ರಿಯೇಷನ್ ಮಾಡಿದಾಗ ಆಗಿರ್ಬೋದು ಅಥವಾ ಸಿನಿಮಾ ತೆರೆಯಲ್ಲಿ ನಿಮ್ಮನ್ನ ನೋಡ್ಕೊಂಡಾಗ ಆಗಿರ್ಬೋದು, ಬಿಕಾಸ್ ತುಂಬಾ ಆಡಿಯನ್ಸ್ ಇದ್ರು, ಜಡ್ಜಸ್ ಇದ್ರು. ಸೊ ಆ ಮೊಮೆಂಟ್ ಎಲ್ಲ ಹೇಗಿತ್ತು? ಫಸ್ಟ್ ನಾನು ದುನಿಯಾ ರಶ್ಮಿದ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೀರಿಯಸ್ಲಿ 0% ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅದಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತಂತ. ಬಿಕಾಸ್ ಯಾವುದೇ ಥರದ್ದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಸ್ಕ್ರೀನ್ ಮೇಲೆ. ಮತ್ತೆ ಆ ಥರ ಸೀರಿಯಲ್ ರೀಕ್ರಿಯೇಷನ್ ಅಲ್ಲೆಲ್ಲ ನಾವು ಅಭ್ಯಾಸನೇ ಇಲ್ಲ, ನಾನು ಸ್ಕ್ರೀನ್ ಕ್ಯಾಮ್ರಾಗೆ ಆ್ಯಕ್ಟ್ ಮಾಡೇ ಇಲ್ಲ ಯಾವತ್ತೂ. ಸೊ ಫಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನಾನು ಬೆಳಗ್ಗೆಯಿಂದ ಫುಲ್ ಟೆನ್ಷನಲ್ಲಿದ್ದೆ. ಆಮೇಲೆ ಒಂದ್ಸತಿ ಫುಲ್ ಜಡ್ಜಸ್ ಎಲ್ಲ ನೋಡ್ತಾರೆ. ನೋಡಾದ್ಮೇಲೆ ಅಷ್ಟೊಳ್ಳೆ ಕಮೆಂಟ್ಸು. ನಿಶ್ವಿಕಾ ಮ್ಯಾಮ್ ಅಂತೂ ಶ್ರುತಿ ಮ್ಯಾಮ್ ಥರನೇ ನನಗನ್ನಿಸ್ತು. ಸೀರಿಯಸ್ಲಿ ನೀನಲ್ಲಿ ಅಳ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಭೂಮಿ ಅಂತ ಹೇಳ್ತಾರೆ. ಮತ್ತೆ ತರುಣ್ ಸರ್ ಕಾಟೇರ ನಮಸ್ಕಾರ ಕೊಡ್ತಾರೆ. ಅದಂತೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನನ್ಗೆ ಅದಕ್ಕೆ ಅಷ್ಟೆಲ್ಲ ಪ್ರೀತಿ ಸಿಗುತ್ತಂತ. ಆ್ಯಂಡ್ ಲೈಕ್ ರಮೇಶ್ ಸರು ಪ್ರತಿಯೊಂದು ಬಿಟ್ಟನ್ನು ಅಬ್ಸರ್ವ್ ಮಾಡಿ ಅಷ್ಟು ಡೀಟೇಲಿಂಗ್ ಆಗಿ ಹೇಳ್ತಾರೆ. ಅಂದರೆ ನಾನು ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ಕೂ ಸಾರ್ಥಕ ಆಯಿತು ಅಂತ ನನ್ಗೆ ಅವಾಗ ಅನ್ನಿಸ್ತು. ಅದೊಂಥರ ಮ್ಯಾಜಿಕ್ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡ್ದಲೇ ಒಂದಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆ್ಯಂಡ್ ಲವ್ ಯು ಅಪ್ಪ ಅದಂತೂ ನನ್ನ ಹೆಂಗಂದ್ರೆ ಯೂಶಲಿ ಎಲ್ಲರ ಮನೇಲೂ ನಡೆಯೋಂಥ ಒಂದು ಇನ್ಸಿಡೆಂಟ್. ವೆರಿ ಒನ್ ಲೈನಲ್ಲಿ ಹೇಳ್ಬೇಕಂದ್ರೆ ಲೈಕ್ ವೆರಿ ಸಿಂಪಲ್ ಸ್ಟೋರಿ ಆ್ಯಕ್ಚುಲಿ. ಬಟ್ ಸಿಂಪಲ್ ಸ್ಟೋರಿನ ಕವಿರಾಜ್ ಸರು ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅದನ್ನ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅದನ್ನೆಲ್ಲ ಮಾಡ್ಸಿದ್ಕೆ ಅನ್ಸುತ್ತೆ ಅದು ಅಷ್ಟು ಬ್ಯೂಟಿಫುಲ್ ಆಗಿ ಬಂತು. ಲಿಟ್ರಲಿ ಅದು ಲೈಕ್ ಲಾಸ್ಟ್ ಲೈಕ್ ಒಂದು 4-5 ಮಿನಿಟ್ಸ್ ಏನು ಆಗಿದೆ, ಒಂದು ಥಿಯೇಟ್ರಲ್ಲಿ ಇದ್ದವರು ಒಂದು ಅಷ್ಟು ಜನ ಅವ್ರ ಅಪ್ಪನ ನೆನ್ಸ್ಕೊಂಡು ಹತ್ತಿದಾರಂತೆ. ನನ್ಗೆ ಅಲ್ಲಿ ಸಾರ್ಥಕತೆ ಅಂತ ಅನಿಸ್ತು. ಓಕೆ, ಒಂದು ಅಂದ್ರೆ ಅವ್ರವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಘಟನೆಗಳನ್ನ ರೀಕಾಲ್ ಮಾಡಿ ನಾನು ನೆನ್ಸಿದೀನಿ ಅಂದ್ರೆ ಡೆಫಿನೆಟ್ಲಿ ಅದು ವರ್ಕೌಟ್ ಆಗಿದೆ ಅಂತ ನನಗನ್ನಿಸ್ತು. ಅಂದ್ರೆ ಅದೆಲ್ಲ ಥ್ಯಾಂಕ್ಸು ನಾನು ಮತ್ತೆ ಕವಿರಾಜ್ ಸರ್ಗೆ ಹೇಳಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಕವಿರಾಜ್ ಸರ್. ನನ್ನನ್ನು ನಾನು ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದಂತೂ ಅದು ನನ್ನ ಕನಸಾಗಿತ್ತು. ನನಗೆ ಮಹಾನಟಿ ವೇದಿಕೆಗೆ ಬಂದಾಗಿಂದನೂ ಅಷ್ಟೇ ನಾನು ಏಮ್ ಇದ್ದಿದ್ದು ನಾನು ಶಾರ್ಟ್ ಮೂವಿ ಮಾಡಬೇಕು, ನಾ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನಾನು ಕಾಣಿಸ್ಕೊಬೇಕು ಅಷ್ಟೇ ನನಗೆ ಪ್ಯೂರ್, ಅಷ್ಟೇ ನನಗೆ ಏಮ್ ಇದ್ದಿದ್ದು. ಸೊ ಅದು ನನಗೆ ಈಡೇರ್ತು. ಇನ್ನು ಯಾವ ಟ್ರೋಫಿ ಸಿಕ್ತು ಸಿಗ್ಲಿಲ್ಲ, ಇನ್ನು ಎಲ್ಲರೂ 5 ಜನ ಗೆದ್ದಿದ್ದೀವಿ ಅಂತಾನೆ ಅರ್ಥ. ಯಾವಾಗ ನಮ್ಮ ಶಾರ್ಟ್ ಮೂವಿ ಅಲ್ಲಿ ಬಂತು, ಲೈಕ್ ಇಂಟ್ರೊಡಕ್ಷನ್ ಟು ಭೂಮಿಕಾ ತಮ್ಮೇಗೌಡ ಅಂತ ಬಂತು, ಅಲ್ಲಿ ಗೆದ್ದಿದ್ದೀನಿ ಅಂತಾನೆ ನನ್ನ ಪ್ರಕಾರ. ಇನ್ನು ನೀವು ಯಕ್ಷಗಾನ ಕಲಾವಿದೆ, ಥಿಯೇಟರ್ ಆರ್ಟಿಸ್ಟು. ಸೊ ಹೇಗ್ ಶುರು ಆಯ್ತಿದೆಲ್ಲ ಅಂತ? ಓಕೆ. ನಾನು ಒಂದಷ್ಟು ವರ್ಕ್‌ಶಾಪ್ಸ್‌ಗಳನ್ನ ಮಾಡ್ತಿದ್ದೆ. ನನ್ನ ಫ್ರೀ ಟೈಮಲ್ಲಿ. ಅಲ್ಲಿ 2 ಡೇಸಲ್ಲಿ ಯಕ್ಷಗಾನ ಕಲಿಬೇಕು, ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಇತ್ತು. ಸೊ ನನಗೆ ಫುಲ್ ಟೆನ್ಷನ್ ಆಗೋಯ್ತು. 2 ಡೇಸಲ್ಲಿ ಹೆಂಗಪ್ಪ ಮಾಡೋದು ಅಂತ. ಆಗ ನನಗೆ ಒಂದು ಲೈಕ್ ಒಬ್ರು ಗುರುಗಳು ಟ್ರೈನ್ ಮಾಡಿ ನನಗೆ 2 ಡೇಸಲ್ಲಿ ಹೇಳ್ಕೊಟ್ರು. ಸೊ ಅದಕ್ಕೆ ಯಕ್ಷಗಾನ ಒಂದು ಶಾರ್ಟ್ ಟೈಮಲ್ಲಿ ಒಂದಷ್ಟು ಚೆನ್ನಾಗಿ ಬಂತು ಔಟ್‌ಪುಟ್ಟು. ದೆನ್ ಲೈಕ್ ನಾನು ಹೇಳ್ದಂಗೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಹಸಿವು, ಅಂದರೆ ಏನಾದ್ರು ಕಲಿಬೇಕು ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂಥರ ಹುಚ್ಚು ಹಸಿವು ಇತ್ತು. ಸೊ ಅಲ್ಲಿಂದ ನಾನು ರಂಗಭೂಮಿನ ಹುಡ್ಕೊಂಡು ಹೋಗ್ತೀನಿ. ವಿಜಯನಗರ ಬಿಂಬದಲ್ಲಿ ಡಿಪ್ಲೊಮೊ ಕೋರ್ಸ್ ಅಂತ ಆಗುತ್ತೆ. ಸೊ ನಾನು ಹೋಗಿದ್ದ ಟೈಮಿಗೂ ಅಲ್ಲಿ ಶುರು ಆಗೋದಕ್ಕೂ ಒಂದೇ ಆಗಿತ್ತು. ನವೆಂಬರ್ 1 ನನ್ನ ಜರ್ನಿ ಶುರು ಆಗಿದ್ದು ಥಿಯೇಟ್ರಲ್ಲಿ. ಸೊ ಅಲ್ಲಿಂದ ಶುರು ಆಯಿತು ನನ್ನ ಜರ್ನಿ ಥಿಯೇಟ್ರಲ್ಲಿ. ಸೊ ಸತತವಾಗಿ ಅಲ್ಲಿ ಕಂಟಿನ್ಯೂಸ್ ಆಗಿ ಒಂದಷ್ಟು ನಾಟಕಗಳನ್ನ ಮಾಡಿಕೊಂಡು ಸುಮಾರು ನಾಟಕ IC47 ಅಂತ ಒಂದಷ್ಟು ಇಮರ್ಸಿವ್ ಥಿಯೇಟ್ರ್ ನಾಟಕ ಮಾಡಿದೆ. ಸೊ ಅದು ಹೆಂಗಂದರೆ ಲೈಕ್ ಜನದ ಮಧ್ಯೆನೇ ನಾವು ಆ್ಯಕ್ಟ್ ಮಾಡಬೇಕು, ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸು. ಅದು ಒಂದು ಆಲ್ಮೋಸ್ಟ್ 16 ಶೋ ಆಗುತ್ತೆ. ಆ ಥರದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ
ಒಂಥರ ಕಾನ್ಫಿಡೆನ್ಸ್ ನಾನು ಆಕ್ಟ್ ಮಾಡಬಲ್ಲೆ ಅನ್ನೋದು ಒಂದಷ್ಟು ಕಾನ್ಫಿಡೆನ್ಸ್ ನನ್ನಲ್ಲೇ ಬಿಲ್ಡ್ ಆಗ್ತಾ ಹೋಯ್ತು. ಇವತ್ತು ನಾನು ಏನೇನ್ ಎಷ್ಟು ಹೊಗಳಿಸ್ಕೊಂತೀನಿ, ಎಷ್ಟು ಜನರ ಪ್ರೀತಿ ಗಳಿಸಿದ್ದೀನಿ, ಅದಕ್ಕೆ ಬೇಸ್ಮೆಂಟೇ ರಂಗಭೂಮಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಅಪ್ಕೊಂಡು ರಂಗಭೂಮಿಗೆ ನಾನು ಹೋಗಿದ್ದಕ್ಕೂ ಸಾರ್ಥಕತೆ ಆಯ್ತು ಅಂತ ಅನ್ಸುತ್ತೆ. ಇವತ್ತು ಜನಗಳಿಂದ ಇಷ್ಟು ಪ್ರೀತಿ, ಇಷ್ಟು ಪ್ರೋತ್ಸಾಹ, ಇಷ್ಟು ಸಪೋರ್ಟ್ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನ ನನ್ನ ಕೊನೆ ಪ್ರಶ್ನೆ, ವಾಟ್ ನೆಕ್ಸ್ಟ್? ಹಾ, ವಾಟ್ ನೆಕ್ಸ್ಟ್? ಒಂದಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ. ಬಟ್ ಈ ಟೈಮಲ್ಲಿ ತುಂಬಾ ಕ್ರೂಷಿಯಲ್ ಅಲ್ವಾ? ಸೊ ಯೋಚನೆ ಮಾಡಿ ಒಂದಷ್ಟು ಡಿಸಿಷನ್ ತಗೊಬೇಕಂತ ಇದ್ದೀನಿ. ಸೊ ನೋಡೋಣ. ಇನ್ನ ಎಲ್ಲ ಎಲ್ಲ ಸಾರ್ಟ್ ಔಟ್ ಆಗಿ ಯಾವಾಗ ನಿಮ್ಗೆಲ್ರಿಗೂ ಹೇಳ್ಬೋದು ಅನ್ನೋದನ್ನ ಹೇಳ್ತೀನಿ ನಾನು. ಸೊ ಒಂದಷ್ಟು ಆಪರ್ಚುನಿಟೀಸ್ ಬರ್ತಿದೆ ಅಂಡ್ ತುಂಬಾ ಖುಷಿ ಇದೆ. ಇದೇ ತರ ನೀವು ಎಷ್ಟು ಪ್ರೀತಿ ಪ್ರೋತ್ಸಾಹ ಕೊಡ್ತಿದ್ದೀರಾ, ಇದೇ ತರ ಮುಂದೆ ನಾನು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಲಿ ಅದೆಲ್ಲದಕ್ಕೂ ನಿಮ್ ಪ್ರೀತಿ ಪ್ರೋತ್ಸಾಹ ಹೀಗೆ ಇರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಅವರೇ. ಮುಂದೆ ಎಲ್ಲ ಸಿಗುವಂಥ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್. ಹಾಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಅಂತ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮ್ಗೆ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.